ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಬಂಗು, ಪಿಗ್ಮೆಂಟೇಷನ್ ಅಂತ ಏನು ಕರೀತಾರೆ, ಅದನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥ ಮನೆಮದ್ದುಗಳನ್ನು ನೋಡೋಣ. ಈ ಬಂಗ್ ಬರಲಿಕ್ಕೆ ಅಜೀರ್ಣ, ಮಲಬದ್ಧತೆ, ಹಾರ್ಮೋನುಗಳ ವ್ಯತ್ಯಾಸ, ಮಾನಸಿಕ ಒತ್ತಡಗಳು, ರಕ್ತಹೀನತೆಯ ಸಮಸ್ಯೆ, ಹೀಗೆಲ್ಲ ಕಾರಣಗಳಿದ್ದಾವೆ. ಈಗ ಯಾವುದೋ ಕಾರಣದಿಂದ ಅದು ಬಂದಿದೆ ಅಂದರೆ ಆ ಮೂಲವನ್ನು ಮೊದಲು ನಾವು ಸರಿ ಮಾಡ್ಕೊಳ್ಬೇಕು. ಅಜೀರ್ಣ ಇದ್ರೆ ಜೀರ್ಣ ಶಕ್ತಿ ಸರಿ ಮಾಡ್ಕೋಬೇಕು, ಮಲಬದ್ಧತೆ ಇದ್ರೆ ಮಲ ಸ್ವಚ್ಛ ಮಾಡಲಿಕ್ಕೆ, ಹೊಟ್ಟೆ ಸ್ವಚ್ಛ ಮಾಡ್ಲಿಕ್ಕೆ ಮನೆಮದ್ದು ಮಾಡ್ಕೋಬೇಕು, ಹಾರ್ಮೋನುಗಳ ವ್ಯತ್ಯಾಸ ಇದ್ರೆ ಅದನ್ನು ಸರಿ ಮಾಡ್ಕೋಬೇಕು, ಹಾಗೂ ಮಾನಸಿಕ ಒತ್ತಡಗಳಿದ್ರೆ ಯೋಗ ಧ್ಯಾನದ ಮೂಲಕ ಅದನ್ನು ಸರಿಪಡಿಸ್ಕೋಬೇಕು. ಇವೆಲ್ಲ ಮೂಲವನ್ನ ಸರಿ ಮಾಡಿಕೊಂಡ್ರೆ, ನಾ ಹೇಳ್ತಕ್ಕಂಥ ಈ ಮನೆಮದ್ದನ್ನ ಒಂದ್ಸಲಿ ನೀವು ಮಾಡ್ಕೊಂಡ್ರೆ ಸಾಕು, ಮತ್ತೆ ಪದೇ ಪದೇ ಬರೋದಿಲ್ಲ. ಇಲ್ಲಾಂದ್ರೆ ನೀವು ಹಚ್ಕೊಂಡಾಗ ಹೋಗ್ತದೆ, ಮತ್ತೆ ಅದೇ ಸಮಸ್ಯೆ, ಮೂಲ ಸಮಸ್ಯೆ ಇದ್ದಾಗ ಆ ಸಮಸ್ಯೆಯಿಂದ ಮತ್ತೆ ಅದು ಬರ್ತದೆ. ಅದಕ್ಕೆ ಈ ಮೂಲ ಕಾರಣಗಳನ್ನ ಸರಿಯಾಗಿ ತಿಳ್ಕೊಂಡು ಅವುಗಳನ್ನ ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಈಗ ಬಂದಿರತಕ್ಕಂಥ ಬಂಗನ್ನ ಹೋಗಿಸ್ಕೊಳ್ಳಿಕ್ಕೆ ಒಂದು ಮನೆಮದ್ದನ್ನು ಹೇಳ್ತೇನೆ. ಅದೇನು ಅಂತ ಹೇಳಿದ್ರೆ, ನಾವು ಬಹಳ ಸರಿ ಇದನ್ನ ಹೇಳಿದ್ದೇವೆ, ಮತ್ತೆ ಮತ್ತೆ ಹೇಳ್ತೇವೆ, ಯಾಕಂದ್ರೆ ಇದು ಸುಲಭವಾಗಿ ಸಿಗ್ತದೆ, ಸರಳವಾಗಿ ಮಾಡ್ಕೋಬಹುದು, ಮತ್ತೆ ಎಫೆಕ್ಟಿವ್ ಆಗಿರ್ತದೆ. ಹಾಗಿದ್ರೆ ಏನು ಅಂತ ಹೇಳಿದ್ರೆ, ಕಕ್ಕೆ ಹೂ. ಈ ಸೀಸನಲ್ಲಿ ಮಾರ್ಚಿಂದ ಹಿಡಿದು ಜೂನ್ವರೆಗೂ ಈ ಹೂ ಬಿಡುತ್ತದೆ. ಕಕ್ಕೆ ಹೂವು, ಅದನ್ನ ಆಯುರ್ವೇದದಲ್ಲಿ ಆರಗ್ವದ ಅಂತ ಹೇಳ್ತಾರೆ. ಅದರ ಹೂವನ್ನ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಆ ಪುಡಿಯನ್ನ ಸ್ವಲ್ಪ ಏನ್ ಮಾಡ್ಬೇಕು, ತವೆಯಲ್ಲಿ ಬೆಚ್ಚಗೆ ಮಾಡಿಕೊಂಡು ಸ್ವಲ್ಪ ಕಪ್ಪು ಬರೋವರೆಗೆ ಅದನ್ನ ಏನ್ ಮಾಡ್ಬೇಕು, ಹುರಿಬೇಕು. ಆ ಪುಡಿ ಮಾಡಿದ್ಮೇಲೆ ಹುರಿಬೇಕು, ಅಥವಾ ಹೂವಿದ್ದಾಗಲೇ ಹುರಿದ್ಬಿಟ್ಟು ಪುಡಿ ಮಾಡ್ಕೋಬಹುದು. ಆ ಪುಡಿಯನ್ನ ಒಂದು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡು ನಮ್ಗೆ ಎಷ್ಟು ಬೇಕಷ್ಟು, 2 ಚಿಟಿಕೆ 3 ಚಿಟಿಕೆ ಎಷ್ಟು ಬೇಕಷ್ಟು ಕೊಬ್ಬರಿ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ, ಅವಾಗಲೇ ಎಲ್ಲಿ ಬಂಗಿದೆಲ್ಲ ಹಚ್ಕೋಬೇಕು. ರಾತ್ರಿ ಹಚ್ಚಿ ಬೆಳಗ್ಗೆ ಕಡಲೆ ಹಿಟ್ಟಿಂದ ಅಥವಾ ಮುಲ್ತಾನಿ ಮಿಟ್ಟಿಯಿಂದ ಅಥವಾ ಹಾಲಿನಿಂದ ನೀವು ಮುಖವನ್ನು ತೊಳಿಬಹುದು. ಹೀಗೆ ಮುಖ ತೊಳೆದ್ರಿಂದ ನಿಮಗೆ ಬಹಳ ಕಡಿಮೆ ಸಮಯದಲ್ಲಿ, ಕೆಲವೊಬ್ಬರಿಗೆ ಒಂದು 15-20 ದಿವಸದಲ್ಲೇ ಹೋಗುತ್ತೆ, ಕೆಲವರಿಗೆ 1 ತಿಂಗಳು ತೆಗೆದುಕೊಳುತ್ತೆ, ಮ್ಯಾಕ್ಸಿಮಮ್ 2 ರಿಂದ 3 ತಿಂಗಳು, ಮಿನಿಮಮ್ ಒಂದು 21 ದಿವಸದಲ್ಲೇ ಬಂಗಿನ ಸಮಸ್ಯೆ ನಿಮಗೆ ಹೋಗ್ತದೆ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಕೆಲವರಿಗೆ ಕಕ್ಕೆ ಹೂ ಸಿಗೋದಿಲ್ಲ, ಅದು ನೆಕ್ಸ್ಟ್ ಅಂತ ಹೇಳಿದ್ರೆ ಇದು ಬಹಳ ಇಂಪಾರ್ಟೆಂಟು. ಇದರಿಂದ ಬಹಳ ವೇಗದಲ್ಲಿ ಹೋಗ್ತದೆ. ಇನ್ನು ಆಪ್ಷನ್ ಇಲ್ಲ, ಸೆಕೆಂಡ್ ಅಂತ ಹೇಳಿದ್ರೆ ತಂಗಡಿ ಹೂವು ಅಂತ ಸಿಗ್ತದೆ. ಅದಂತೂ ಎಲ್ಲ ಕಡೆ ಸಿಗ್ತದೆ. ತಂಗಡಿ ಹೂವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದಕ್ಕೆ ಹೊನ್ನರಿಕೆ ಅಂತ ಕರೀತಾರೆ, ಅವರಿಕೆ ಅಂತ ಕರೀತಾರೆ. ಆ ತಂಗಡಿ ಹೂವನ್ನ ಅದನ್ನು ಕೂಡ ಇದೇ ರೀತಿಯಲ್ಲಿ ಒಣಗಿಸಿ ಪುಡಿ ಮಾಡಿ ಹುರಿದು ಪೌಡರ್ ಮಾಡಿ ಇಟ್ಕೊಂಡು ಅದನ್ನು ಅದೇ ರೀತಿಯಲ್ಲಿ ಕೊಬ್ಬರಿ ಎಣ್ಣೆ ಮಿಶ್ರಣ ಮಾಡಿ ರಾತ್ರಿ ಹಚ್ಚಿ ಬೆಳಗ್ಗೆ ಮುಖ ತೊಳೆಯೋದು. ಈ 2 ಉಪಾಯಗಳನ್ನ ಮೊದಲು ಕಕ್ಕೆದು ನೀವು ಪ್ರಯತ್ನ ಮಾಡಿ, ಮ್ಯಾಕ್ಸಿಮಮ್ ಅದನ್ನ ಟ್ರೈ ಮಾಡಿ. ಅದು ಸಿಗದೇ ಇದ್ದ ಪಕ್ಷದಲ್ಲಿ ಈ ತಂಗಡಿ ಹೂವು ಅಂದ್ರೆ ಅವರಿಕೆ, ಹೊನ್ನರಿಕೆ ಹೂವಿನ ಪ್ರಯೋಗವನ್ನು ಮಾಡೋದ್ರ ಮೂಲಕ ನಿಮ್ಮ ಬಂಗಿನ ಸಮಸ್ಯೆಯನ್ನ ನೀವು ಸರಿ ಮಾಡ್ಕೊಳ್ಬಹುದು. ಆದ್ಮೇಲೆ ಇದಕ್ಕೆ ಎಷ್ಟೋ ಜನ ಯಾವುದೋ ಕೆಮಿಕಲ್ ಕ್ರೀಮ್ಗಳನ್ನು ಹಾಕ್ತಾರೆ, ಸೌಂದರ್ಯ ವರ್ಧಕಗಳನ್ನು ಬಳಸ್ತಾರೆ. ಅದರಿಂದ ಬಹಳ ಕಣ್ಣಿನ ಆರೋಗ್ಯಕ್ಕೆ ತೊಂದರೆ ಆಗ್ತದೆ, ಅದರಿಂದ ಚರ್ಮದ ಆರೋಗ್ಯದಲ್ಲಿ ತೊಂದರೆಗಳಾಗ್ತವೆ. ಅದಕ್ಕೆ ಇವೆಲ್ಲ ಆ ಒಂದು ಕೆಮಿಕಲೇಟೆಡ್ ಸೌಂದರ್ಯ ವರ್ಧಕಗಳನ್ನ ಬಳಸೋದಕ್ಕಿಂತ ನ್ಯಾಚುರಲ್ ಆಗಿರ್ತಕ್ಕಂಥ ಪರಿಹಾರ ಮಾಡ್ಕೊಳ್ಳಿ. ಇದಕ್ಕೆ ಆಯುರ್ವೇದದಲ್ಲೂ ಕೂಡ ನಾ ಏನು ಹೇಳಿದೆ ಅಂತೇಳಿ, ಮೂಲ ಕಾರಣ ಅಜೀರ್ಣ, ಮಲಬದ್ಧತೆ, ರಕ್ತಹೀನತೆ, ಆ ಸಮಸ್ಯೆಗಳಿದ್ರೆ ಅದಕ್ಕೆ ಮೂಲವಾಗಿ ಔಷಧಿಗಳು ಆಯುರ್ವೇದದಲ್ಲಿ ಇದಾವೆ. ಯಾವುದೇ ದುಷ್ಪರಿಣಾಮ ಇಲ್ಲದೆ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಆಯುರ್ವೇದ ಇಸ್ ಅ ಬೆಸ್ಟ್ ವೇ ಅಂತ ಹೇಳ್ಬೋದು. ರಾಸಾಯನಿಕ ಔಷಧಿಗಳನ್ನ ನಾವು ತೆಗೆದುಕೊಂಡು ಅದರಿಂದಾಗಿ ಹಲವಾರು ಸೈಡ್ ಎಫೆಕ್ಟ್ ಇಂದ ಜೀವನದಲ್ಲಿ ತೊಂದರೆ ಅನುಭವಿಸೋದು ಬೇಡ. ಅಂದ್ರೆ ನಾವು ಆಯುರ್ವೇದ ಯೋಗದ ಮಾರ್ಗದರ್ಶನದಲ್ಲೇ ಬದುಕಬೇಕು. ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ, ಆಯುರ್ವೇದದಲ್ಲಿ ಅದ್ಭುತ ಪರಿಹಾರ ಇದೆ. ಸೋರಿಯಾಸಿಸ್, ಅರ್ಥರೈಟಿಸು, ಡಯಾಬಿಟಿಸು, ಇವಕ್ಕೆಲ್ಲ ಹಲವಾರು ರೀತಿಯಲ್ಲಿ ನಾವು ರಿವರ್ಸ್ ಮಾಡ್ತಕ್ಕಂಥ ಒಂದು ಔಷಧಿಗಳನ್ನ ಆಯುರ್ವೇದದಲ್ಲಿ ಕಾಣಬಹುದು. ಅದಕ್ಕೆ ಆಯುರ್ವೇದ ಇಂತಹ ಸಮಸ್ಯೆಗಳಿಗೆ ಆಯುರ್ವೇದ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಣಭಾಗದ ಕಠಿಣ ರೋಗಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ, ಕಂಡುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು. ನಮ್ಮ ಆಶ್ರಮದಲ್ಲಿ 5 ದಿನದ ವಿಶೇಷ ಯೋಗ ಶಿಬಿರ ಇರ್ತದೆ. ಪರಿಪೂರ್ಣ ಆರೋಗ್ಯಕ್ಕೆ ಆಹಾರ ಪದ್ಧತಿ, ಜೀವನ ಪದ್ಧತಿ, ಯೋಗ, ಧ್ಯಾನ, ಪ್ರಾಣಾಯಾಮ ಇವೆಲ್ಲವನ್ನು ಹೇಳಿಕೊಡ್ತಾ ಇರ್ತೇವೆ. ಅದಕ್ಕೆ ತಾವು ಭಾಗವಹಿಸೋದ್ರ ಮೂಲಕ ತಮ್ಮ ಆರೋಗ್ಯವನ್ನ ಸದೃಢವಾಗಿ ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಭಕ್ತಿಯ ಶರಣಾರ್ಥಿ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.